ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವು ಕ್ಷಣದಲ್ಲಿ ಶುರುವಾಗಲಿದೆ ರೋಮಾಂಚನಕಾರಿಯಾದ ಪಂದ್ಯ. ಆಸೆ ಪಟ್ಟಂಗೆ ಕಬಡ್ಡಿ ಆಡಕ್ಕೆ ಇಳಿದೀವನಿ. ಈಗಿತ ನಾನೇ ನಾಯಕ ಆಗ್ಬೇಕಿತ್ತು. ನಾನು ಚಿಕ್ಕ ಹುಡುಗ ಮಾವ ಬಿಟ್ಕೊಡು ಅಂತ ಅದಕ್ಕೆ ನಾಯಕನ ಪಟ್ಲ ಬಿಟ್ಕೊಟ್ಟೆ. ನಾನೇ ಸುಮ್ಮನೆ ಅಲ್ಲ, ನಾನು ಉಪನಾಯಕನೇ. ಈಗಿತ ಮೊದಲು ರೇಡಿಂಗ್ ನಾವೇ ಹೋಗ್ಬೇಕು. ನಾನೇನಾದ್ರು ಮೊದಲನೇಕಿತ ರೇಡಿಂಗ್ ಹೋದ್ರೆ ನಾ ಕಾಳುಗಳು ಹಂಗೆ ತಾಪಕ್ 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 ಅಂತ ಎತ್ಕೊಂಡ್ಬಂದ್ಬಿಡ್ತೀನಿ. ನಿಂಗೆ ಕಬಡ್ಡಿ ಆಡಿ ಸಂಧೆ ಹೊತ್ತಿಗೆ ಮೈ ನೋವು ಬಂದಿರ್ತದೆ. ನಾಟಿ ಕೋಳಿ ಸಾರು ಮಾಡ್ಕೊಂಡು ಕಾಯ್ತಾ ಇರು. ನಾಟಿ ಕೋಳಿ ಸಾರು ಜೊತೆಗೆ ನೀನು. ತೆಗಿ ಮೊದ್ಲು ನನ್ನ ಆಸೆ ಹಂಗೆ ಕಬಡ್ಡಿ ಆಟ ಆಡಿ ತೋರ್ಸು, ಆಮೇಲೆ ನಾಟಿ ಕೋಳಿ ಸಾರು ಮಾಡಿರ್ತೀನಿ. ಇದ್ಯಾಕೆ ನೆಮ್ಗೆ ಇಲ್ವಾ ಮಹೇಶಣ್ಣ? ಈ ಮುದ್ದೆಗೌಡ್ರು ಎಲ್ಲಿಗೆ ಹೋದ್ರು? ಹೌದಲ್ವೇ, ಎಲ್ಲೋ ನಮ್ಮ ಮಾವನೇ ಕಾಣಿಸ್ತಿಲ್ಲ. ಎಲ್ಲೋದ ಇವನು? ಮತ್ತೆ ಏನಾದ್ರು ಫೋಟ್ಕೊಳಕ್ ಹೋದ್ನ ಹೆಂಗೆ? ಮಹೇಶ, ಯಾರು ನೋಡ್ತಿದೆ? ಅದೇ ಎಲ್ಲಿ ನಿನ್ ಗಂಡ ಕಾಣಿಸ್ತಾನೆ ಇಲ್ಲ? ನಿಮ್ಮ ಮಾವನೇ. ನೋಡ್ತೀನಿ ಇರು. ಏ ಮೂದೇವಿ, ಎಲ್ಗೋಗಿದ್ದೆ? ಯಾವ್ದೋ ಮಗ ಗೊಂಡ ಸುಡ್ಕೊಂಡು ಹೇಳ್ತಾ ಇತ್ತು, ಸಮಾಧಾನ ಮಾಡಕ್ ಹೋಗಿದ್ದೆ. ಓ, ಮಗಿ ಕೂಟ ಆಟ ಆಡ್ತಿದ್ದೆ. ಮೂದೇವಿ, ನಾನ್ ಕಾಣಿಲ್ವೇ? ನಿನ್ ಚಂಗ ಬುದ್ಧಿ ಹೋಗ. ಅಲ್ಲ ಕಣಮೆ, ನಮ್ಮ ಆಯ್ತು ಕಣಮೆ, ಮರ್ವಾದ ಹೋದ ಜನ ನಿಂತವ್ರೆ. ಮಿಟಕ್ಲಾಡಿ ಏನು ಗೊತ್ತಿಲ್ದೆ ಹೆಂಗ್ ನಿಂತವಳು ನೋಡು. ಏ ನಿಂಗೆ ಈಟೊತ್ತು ನನ್ನ ಗಂಡ ನಿನ್ ಕೂಟನೇ ಇದ್ನಲ್ಲ, ಎಲ್ಲೋದೋನು? ಅವ್ರು ನನ್ನ ಕೂಟ ಇದ್ದಾರೆ. ನೀವು ಯಾರು ನೋಡ್ಕೊಂಡು ಮುದ್ದೆಗೌಡ್ರು ಅನ್ಕೊಂಡಿದ್ದೀರಾ? ಅವ್ರು ನನ್ನ ಜೊತೆ ಇಲ್ಲಮ್ಮ. ಕಂಡೀವ್ನಿ ಆಯ್ತು ಬಿಡು. ಲೈ, ನೀನು ಈ ಕಡೆ ಬಾ. ನೀನು ಈ ಕಡೆ ಬರ ಬಾ. ನೀನು ಈ ಕಡೆ. ಸರಿ, ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ? ಅರ್ಥ ಆಗಿದೆ ಮೈಸಾ. ಹೇಳಾಗೋಗವೆ. ಹ್ಞೂ ಮಾವ, ಕಬಡ್ಡಿ ಆಡೋದಕ್ಕೆ 7 ಜನ ಬೇಕಾಗಿರೋದು. ಅಲ್ಲ, ನಾನು ಒಳಗೆ ಬಂದ್ರೆ 8 ಆಯ್ತದಲ್ಲ. ನಿನ್ನ ಒಳಗೆ ಬಾ ಅಂತ ಹೇಳ್ದವ್ರು ಯಾರು? ಹೊರಗಡೆ ಯಾರು? ಇದನ್ ತಮಾಷೆ ಮಾಡಿಲ್ಲ. ನಾನು ತಂಡದ ಉಪನಾಯಕ, ನಾನು ಆಡದೆ ಹೋದ್ರೆ ಹೆಂಗಾದತ್ತು? ಹಂಗೆಲ್ಲ ಮಾಡ್ಗಿಟ್ಬಿಟ್ಟಿಯ ಮರ್ವಾದ ಹೋಗ್ತದೆ. ನಿನ್ನೇನಾದ್ರೂ ಆಡ್ಸ್ಬಿಟ್ರೆ ನಮ್ಮೆಲ್ಲರೂ ಮರ್ಯಾದೆ ಹೋಗ್ತದೆ. ಬಾಯಿ ಮುಚ್ಕೊಂಡು ಹೊರಗಡೆ ಹೋಗು.
ಹಂಗೆಲ್ಲ ಅನ್ಬೇಡ ಕಳ್ಳ, ನಾನು ಆಡದೆ ಹೋದ್ರೆ ತಲೆ ಎತ್ಕೊಂಡು ತಿರ್ಗಕ್ಕಾಗಕ್ಕಿಲ್ಲ. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳ. ಮಾವ ನೀನ್ ತಲೆ ಎತ್ಕೊಂತಿರ್ತೀರೇನೋ ಬಗ್ಸ್ಕೊಂತಿರ್ತೀರೇನೋ, ಬಾಯಿ ಮುಚ್ಕೊಂಡು ಹೊರಗಡೆ ಹೋಗೋ. ನಾನು ನಿನ್ ಕಾಲ್ ಹಿಡ್ಕತ್ತೀನಿ ಕಳ್ಳ, ನನ್ನ ಯಾ- ಅಲ್ಲೇ ಬಂದು. ಏಯ್, ಏಯ್, ತಳ್ರಲ್ಲ, ಬರಲ್ಲ, ಮೈಸಲ್ಲ. ತಳ್ರಲ್ಲ, ತಳ್ರಲ್ಲ ಅಲ್ಲಿ. ಏ, ಬಡಗಲ ಮೈಸ, ಬಡಗಲ. ಏಯ್, ಹೋಗು, ಹೋಗು. ತಳ್ರ, ಎಗ್ರಲ್ಲ. ನೀನಾ? ನೀನ್ ಯಾಕೆ ಕೊಡ್ತಾ ಇದ್ಯಾ? ಯಾಕಮ್ಮಣ್ಣಿ, ನಾನು ತಂದು ಕೊಟ್ರೆ ನಿನ್ನ ಗಂಟ್ಲಲ್ಲಿ ಇಳಿಯಕ್ಕಿಲ್ವಾ? ಈ ಮಟ್ಟಕ್ಕೆ ಇಳಿದ್ರು ನಿನ್ ಕೊಬ್ಬು ಮಾತ್ರ ಇಳಿನಿಲ್ವಲ್ಲ. ಇದು ಕೊಬ್ಬಲ್ಲ, ಸ್ವಾಭಿಮಾನ. ಓ, ಅದೇ ನಿನಗಿಲ್ಲ ಅಂದರೆ ಹೇಗೆ ಗೊತ್ತಾಗಬೇಕು? ಅವ ಇದ್ಯಾಕವ ಹಿಂಗೆ ಹಿಡ್ಕೊ ಕುತ್ಕೊಬಿಟ್ಟೆ, ಕುಡಿಯವ? ಮಂಡ್ಯದ ಹುಲಿ ಕಳೆದ 15 ವರ್ಷಗಳಿಂದ ತಂಡನೇ ಗೆಲ್ತಾನೆ ಬಂದಿದೆ. ಆದ್ರೆ ಈ ವರ್ಷ ಕೆಲವು ಬದಲಾವಣೆಯೊಂದಿಗೆ ಮೈದಾನಕ್ಕೆ ಇಳಿತಾ ಇದೆ. ಗೆಲುವಿನ ಓಟವನ್ನು ಮುಂದುವರಿಸಬೇಕೆಂದು ಹುಲಿಯ ಬಯಕೆ. 15 ವರ್ಷಗಳಿಂದ ಫೈನಲ್ ಪಂದ್ಯದಲ್ಲಿ ಹುಲಿಯಿಂದ ಬೇಟೆ ಆಡಿಸಿಕೊಂಡಿರುವ ಗೂಳಿ ತಂಡ ಹೊಂಚಾಕಿ ಕೂತಿದೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಇದು ಅದೃಷ್ಟದ ಆಟ ಅಲ್ಲ ಅಲ್ಲ, ತಾಕತ್ತಿನ ಆಟ.
ಯಾಕ್ಲ ಹಿಂಗಾಡಿರ ಯಾರನ್ನಾರು ಹೊರಗೆ ಕಳಿಸ್ಲಾ ನಾನು ಒಳಗೆ ಬರ್ತೀನಿ ಆಮ್ಯಾಗ ಬರುವಂತೆ ಮೊದ್ಲು ಹೋಗಿ ಕುಡಿಯಕ್ಕೆ ಏನಾರ ತಗಪ್ಪ ಹೋಗು. ನಾನಾ ನೀನೇ. ಅಲ್ಲ ಕಳ್ಳ ಈ ಜನದ ಮುಂದೆ ನಾನು ಕುಡಿಯಕ್ಕೆ ಏನಾರು ತಂದ್ಕೊಟ್ರೆ ನನ್ನ ತಲೆ ಮೇಲೆ ಏನಾಯ್ತಲ್ಲ ಅಯ್ಯೋ ನಿನ್ ತಲೆ ಬೆಲೆ ಏನು ಅಂತ ನಂಗೆ ಗೊತ್ತದೆ. ಹೋಗಿ ತಗಬ. ಮಹೇಶ ಬಸಿದು ಕುಡಿಪ, ಶಕ್ತಿ ಬರ್ತದೆ. ಯೋ ಮುದ್ಕ, ಈ ಜ್ಯೂಸ್ ತಗಬ ಅಂತ ಯಾರು ಹೇಳಿದ್ ನಿಂಗೆ? ತಗೊಂಡೋಗ. ಪರಶುರಾಮ, ರಂಗೇಗೌಡನ ಕೋಪ ಬರ್ತದೆ, ಅದಕ್ಕೆ ಎದ್ದವನಿ ಇನ್ನೂ ಅವನಿಗೆ ಕೋಪ ಬರ್ಬೇಕು, ಆ ಕಾಡು ಕಿಡಿಬೇಕು, ಹಂಗೆ ಮಾಡ್ಬೇಕು ಅವನಿಗೆ. ಹೆಂಗೋ ಆಟ ಗೊತ್ತಿಲ್ಲದೆ ಇರೋ ಬಡೆತವ್ ನನ್ನ ಕಡೆ ಬಂದಿದ್ಕೆ ಆಳೂರಿಗೆ ಉಳಿದವನೇ ಗೌಡ ಅನ್ನೋಂಗೆ ಸರಿ ಹೋಯ್ತು. ಇವಾಗ ಹೋಗಿ ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ಕೊಡ್ತೀನಿ. ತಮ್ಮಯ್ಯ ಏನಾಯ್ತು? ತಮ್ಮಯ್ಯ ಮಾತಾಡ್ತಮ್ಮಯ್ಯ, ಏನಾಯ್ತು? ತಮ್ಮಯ್ಯ ಏನಾಯ್ತು? ತಮ್ಮಯ್ಯ ಮಾತಾಡು. ತಮ್ಮಯ್ಯ ಕೈ ಸುಳಿಸ್ಬಿಟ್ರಣ, ಕಾಲು ಮುರಿದ್ಬಿಟ್ರಣ. ಶಂಕರೇಗೌಡ, ಆಟನ ಆಟದ ತರ ಆಡು, ಆಟದ ಮಧ್ಯೆ ಹಳೆ ದ್ವೇಷ ತರಬೇಡ ಅಂತ ಹೇಳಿ ತಾನೆ. ಮತ್ತೆ ಇಲ್ಲ ನಿನ್ ಕಿತಾಪತಿ. ಕೈಲಾಗ್ದವನ ಮೈಯೆಲ್ಲ ಪರ್ಚ್ಕೊಂಡ ನಂಗೆ ಸುಮ್ಮನೆ ಮಾತನಾಡಕ್ ಹೋಗ್ಬೇಡ. ತಮ್ಮನ ಮೇಲೆ ಪಿರುತಿ ಇದ್ರೆ ಆ ದಿಟ ಅನ್ನಂಗಿದ್ರೆ ಬಂದ ಆಡು ನೋಡವ. ಅದು ಬಿಟ್ಬಿಟ್ಟು ನೋಡಕ್ ಬಂದ್ಬಿಟ್ಟು ಏನೇನೋ ಮಾತಾಡಕ್ ಹೋದ. ಏಯ್, ಕಬಡ್ಡಿ ಅಂದ್ರೆ ಸಣ್ಣ ಆಟ ಅಂದ್ಕೊಂಡ್ಬಿಟ್ಟಿದ್ದಿ. ನಾವು ಆತತೆ, ಕಾಲ್ಗೇಟ್ ಬಿಡ್ತತೆ, ಕೈಗೇಟ್ ಬಿಡ್ತತೆ, ತಡ್ಕೊಳ್ಳೋ ಶಕ್ತಿ ಬೇಕು. ಹಾಕಿಲ್ಲ ಮನೆ ಕೂತ್ಕೊಳ್ಳೋಕೆ ಕೇಳು. ತಾಕತ್ತಿದ್ರೆ ನೀನೇ ಬಂದು ಆಡು. ಸಾಕ್ ಸುಮ್ಕೆರಲ್ಲಿ. ನಾನು 8 ವರ್ಷದ ಮಗ ಇದ್ದಾಗಿಂದಲೂ ಕಬಡ್ಡಿ ಆಡ್ತಾ ಇವ್ನಿ. ಕಬಡ್ಡಿ ಆಡ್ದಲ್ಲಿ ಹೆಂಗ್ ನೋವಾಯ್ತದೆ ಅಂತ ನನಗೂ ಚಂದ ಗೊತ್ತದೆ. ಇದು ಆಟದಲ್ಲಾಗಿರೋ ನೋವಲ್ಲ, ದ್ವೇಷದಲ್ಲಾಗಿರೋ ನೋವು. ಏನ್ರಪ್ಪ ಅದೇನ್ ನೋಡು ಹೊಸಿ ತೀರ್ಮಾನ ಕೊಡಿ. ರಂಗೇಗೌಡ, ನೀನು ಹೊಸಿ ಸುಮ್ಕಿರು. ಕಾಳೇಗೌಡ, ಆಟದಾಗ ಯಾಕಪ್ಪ ಸುಮ್ಕೆ ದ್ವೇಷ ಸಾಧಿಸಿರಿ? ಸುಮ್ಕೆ ಆಟ ಸಂದಾಗ ಆಡ್ರು. ಯಾವುದು ಮೋಸ ಇಲ್ಲ ನನ್ನ ಮಗಂದು. ಗೋಪಾಲ ಗೋಪಾಲ ನೋಡಿ, ನಿಮ್ಮ ಮಗನಿಗೆ ಕಬಡ್ಡಿ ಆಡಕ್ ಬರೋಕ್ಕಿಲ್ಲ. ಹಿಡ್ಕೊಳಕ್ ಹೋದ್ರೆ ನುಂಚ್ಕೊಂತಾನೆ. ನೋಡಿದ್ರೆ ತಪ್ಪಿಸ್ಕೋಬೇಕು. ನುಂಚ್ಕೊಂಡ್ರೆ ಸುಮ್ಮನೆ ಬಿಡಕ್ಕಾಗತ್ತಾ? ಮದುವಾಗಿ ಹಿಡ್ಕೊಂತಾರಪ್ಪ, ಏನು ಮಾಡೋಕ್ಕಾಗತ್ತೆ? ಒಮ್ಮನೆ ಎಲ್ಲರೂ ಕಬಡ್ಡಿ ಆಟ ಆಡಂಗಿದ್ರೆ ಇನ್ಯಾಕೆ ಹೇಳಿ? ಏನಪ್ಪ ಪಂಜಾಬ ಹಿಂಗೆ ಆಟ ಆಡಕ್ ಬರ್ದಿರೋರು ಆಡಿದ್ರೆ ಕೈನೂ ಮುರಿತತೆ, ಪಿರಾಣನೂ ಹೋಗ್ತತೆ. ಏನಪ್ಪ ಪಂಜಾಬ? ಸರಿ ಶಂಕರ. ತಮ್ಮನ್ ಪಿರಾಣ ಹೋಗೋದಕ್ಕೆ ಯಾವ್ದೇ ಕಾರಣಕ್ಕೂ ನಾನು ಬಿಟ್ಕೊಡಕ್ಕಿಲ್ಲ. ನೀವು ಆಟ ಆಡೋದ್ ಬಿಟ್ಟು ದ್ವೇಷ ಮಾಡಕ್ ನಿಂತಿದ್ದೀರಾ ಅನ್ನೋ ದಿಟ್ಟವಾಗೋಯ್ತು. ನಾನಿನ್ ಸುಮ್ಕೆ ನಿಂತ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ.
ಗೌಡ್ರೆ ಏನು ಹೇಳಿ ಮೇಡಮ್ ಅವರೇ? ಇದನ್ನ ಹಾಕೊಳ್ಳಿ. ಥ್ಯಾಂಕು. ನಮ್ಮೂರಿಗೆ ಹೋಗ್ಬಿಟ್ಟು ನಮ್ಗೆ ಆವಾಜ್ ಆಗ್ತೀಯ ಅಟ್ಟಿ ಲೇಔಟ್ ಬಂದಿದೆಯಲ್ಲ. ಅಲ್ಲ ಸರ್ ತೊಂದರೆ ಆಯ್ತದೆ ಅಂತ ಹೇಳಿ. ತೊಂದರೆ ಆದ್ರೆ ಅವ್ರು ಹೇಳ್ತಾರೆ ಕಣ್ಣ, ಮಧ್ಯದಲ್ಲಿ ನಿಂದೇನ್ಲ ಆಟ ಆಟಕ್ಕೆ ಬಂದಿದ್ದೀರಿ ನೀನು. ಹರೀಶ್, ಇನ್ನು ಮುಂದೆ ಇದೇ ಲಾಸ್ಟ್, ನಾನು ಈ ಊರಿಗೆ ಬರಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೆ ಕಣ್ರಿ. ಆದರೆ ಈ ಊರು ಹುಡುಗರು ಮನೆಗೆ ಒಂದು ಡಿಫ್ರೆಂಟಾಗಿ ಕರ್ಕೊಂಡು ಬಂದರು. ಬರಲಿಲ್ಲ ಅಂತಂದರೆ ಇನ್ಯಾವತ್ತೂ ಗೇಮ್ ಆಡೋಕ್ಕಾಗೋದಿಲ್ಲ ರೀ ನಾವು. ನೋಡ್ರಪ್ಪ, ಎಲ್ಲರೂ ಹಿಂಗೆ ಆಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಗಂಗೇಗೌಡ, ನೀನು ಬಂದ ಮೇಲೆ ಕಬಡ್ಡಿ ಆಟಕ್ಕೆ ಒಂದು ಕಲೆ ಬಂದ್ಕೊಣಪ್ಪ. ನೀನು ಇದೆ ಹ್ಯಾಕ್ ಕಬಡ್ಡಿ ನೋಡೋದು ಅಂದ್ಕೊಂಡಿದ್ದೆವು. ಈ ಸಲ ನೀನು ಗೆಲ್ಲೇಬೇಕು ಕಣಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಕಣಜ್ಜಿ. ನಮ್ಮ ಹಳ್ಳಿಯವರ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನೀನು ಖಂಡಿತ ಗೆಲ್ಬೇಕು ಕಣಪ್ಪ ಈ ಕಿತ್ತ. ಸರಿ ಕಣಜ್ಜಿ. ಅಣ್ಣ, ಕೈ ಕಾಲು ನೋವು ಕಮ್ಮಿ ಆಯ್ತು, ನಾನು ಬರ್ತೀನಿ. ತಮ್ಮಯ್ಯ, ಆಡೋನಾಗ ನೋವು ಗೊತ್ತಾಗಿಲ್ಲ. ನೀನು ಬೇಡ, ಸುಮ್ಕೆ ಇರು. ರಂಗೇಗೌಡ, ನಾನು ಮಾವ ನೀನು ಎಲ್ರಿಗೂ ಕುಡಿಯಕ್ಕೆ ಸರ್ಬತ್ ತಂದು ಕೊಟ್ಬಿಡು. ಹಂಗಂತೀಯ? ಹ್ಞೂ, ಯಾಕೆ ಕೇಳಲಿಲ್ವೇ? ಸರಿ ಬಿಡು, ಬರ್ತೀನಿ. ಹಾಂ.